ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಟ್ರಿಯಿಂದ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಭಾರೀ ಮಿಂಚಿನ ಸಂಚಲನ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಕಾವು ದಿನೇ ದಿನೇ ಜೋರಾಗುತ್ತಿದ್ದು ಬರುವ 28ರಂದು ಚುನಾವಣೆ ನಡೆಯಲಿದೆ. ಈ ಬಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಲೇಟೆಸ್ಟ್ ವಿಷಯ ಅಂದ್ರೆ ಚುನಾವಣೆ ಒಂದು ದಿವಸ ಬಾಕಿ ಇರುವಾಗಲೇ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯ ರೈತರ ಪುನಶ್ಚೇತನ ಪ್ಯಾನಲ್ಗೆ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರ್ಜರಿ ಎಂಟ್ರಿಯಿಂದ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಭಾರೀ ಮಿಂಚಿನ ಸಂಚಲನ ಸೃಷ್ಟಿಸಿದೆ. ರೈತರ ಪುನಶ್ಚೇತನ ಪ್ಯಾನಲ್ನ ಚುನಾವಣೆ ಪ್ರಚಾರಾರ್ಥವಾಗಿ ನಿನ್ನೆ ದಾಸ್ತಿಕೊಪ್ಪದಲ್ಲಿ ನಡೆದ ಸಭೆಯಲ್ಲಿ ಸನ್ಮಾನ ಸ್ವೀಕಾರ ಮಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಖಾನೆಯ ಗತ ವೈಭವ ಮರುಕಳಿಸುವುದೇ ನಮ್ಮ ಗುರಿ ಎಂದು ಹೇಳಿ ವಿರೋಧಿಗಳ ಹೇಳಿಕೆಗೆ ಭರ್ಜರಿ ಟಾಗ್ ನೀಡಿದರು. ಇದನ್ನ ಉಳಿಸಬೇಕು ಬೆಳೆಸಬೇಕು ಅನ್ನುವಂತ ಒಂದೇ ಒಂದು ವಿಚಾರಕ್ಕೆ ಬಂದೆವು. ಅವ್ರ ಮನೆತನದವರು ಸಾಕಷ್ಟು ಮಂದಿ ಇಲ್ಲಿ ದಿಗ್ದರ್ಶಕರಾಗಿರುವಂತವ್ರದವರು, ನಮ್ಮ ತಂದೆ ಕೂಡ ಇಲ್ಲಿ ದಿಗ್ದರ್ಶಕರಾಗಿರುವಂತವ್ರು. ನಮಗೆ ಈ ಫ್ಯಾಕ್ಟ್ರಿ ಒಂದು ಈ ಕಲ್ಪವೃಕ್ಷ ಉಳಿಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಇದನ್ನ ಮೊದಲಿದ್ದಂತವ್ರು ನೋಡಿದರೆ MLA ಉಳಿದಾಗ ಅವರು ಈ ದಿವಸ ಯಾರು ಕೈ ಹಾಕಲಿಲ್ಲ, ನಾನು ಕೈ ಹಾಕಿದ್ ಬಿಟ್ಟು ಆರಾಮ ಕೊಂಡ್ರಬಹುದಾಗಿ ಏನು ಅಂತಿರ್ತಿಲ್ಲ. ಟೀಕೆಗಳು ಬರ್ತಿರ್ತಿಲ್ಲ, ಟಿಪ್ಪಣಿನೂ ಬರ್ತಿರ್ತಿಲ್ಲ. ಆದ್ರೆ ಪ್ರಜ್ಞಾವಂತ ರೈತರು ಬೇಯ್ತಿದ್ದೀನಿ ನಾನು. ಒಂದು ಅಧಿಕಾರ ಕೊಟ್ಟಾಗ ನೀರು ಏನು ಮಾಡಿದೆ ಅಂತ ಅದಕ್ಕೆ ಅದನ್ನ ಅಣಿಸ್ಕೋಬಾರದು. ಅದಕ್ಕೆ ಆ ಫೈನಾನ್ಸ್ ಅವ ಒಂದೊಂದು ಈ ಹರಿಯೇತರ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಟ್ ನಾವು ಚಾಮರಾಜನಗರದವು ಆ ಇಂಡಸ್ಟ್ರಿಯಲ್ ನಾಲೆಜ್ ಐತವು. ನಮ್ಗಿಂತ ಏನೇ ಇಲ್ಲಂದ್ರೂ ನಮ್ಗಿಂತ ಹೆಚ್ಚಿಗೆ ನಾಲೆಜ್ ಆಗ್ತದೆ ಇಂಡಸ್ಟ್ರಿ ಆಗಿದ್ದರಿಂದ ಒಂದೆಲ್ಲರೂ ಕುಂತು ಇದನ್ನು ಉಳಿಸೋನು, ಈ ಭಾಗದಾಗ ಈ ಸಕ್ಕರೆ ಕಾರ್ಖಾನೆಯನ್ನ ಒಳ್ಳೆ ರೀತಿಯಿಂದ ನಡೆಸೋನು ಅನ್ನುವಂತ ಒಂದೇ ಒಂದು ಒಳ್ಳೆ ಉದ್ದೇಶಕ್ಕೆ ಒಂದು ಇದರ ಕೈ ಹಾಕಿವಿ. ಬಹಳಷ್ಟು ಮಂದಿ ಏನೇನೋ ಮಾತಾಡಕ್ಕೆ ಇದನ್ನೆಲ್ಲರೂ 3 ಮಂದಿ ಕೂಡಿದಾರು ಏನೇನೋ ಬೇರೆ ಪ್ಲಾನ್ ಇಟ್ಕೊಂಡು ಓಡಾಡ್ತಾರ. ಏನು ಪ್ಲಾನ್ ಇಲ್ಲ, ಬಹಳಷ್ಟು ಯಾರಿಗೂ ತಿಳಿಸಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಂದ ಪ್ಲಾನ ಈ ಸ್ಕೆಲ್ಟನ್ ಅಂತ ಫ್ಯಾಕ್ಟ್ರಿನ ಅದಕ್ಕೆ ಶಕ್ತಿ ತುಂಬುವಂತ ಕೆಲಸ ಒಂದ ಮಾಡ್ಕೊಳ್ಳಿ. ಅದನ್ನ ಬಿಟ್ಟರೆ ಬೇರೆ ಏನೋ ಮಾಡಕ್ ಹೋಗೋದು. ಮತ್ತ ಬಾಳ ಹೇಳಿ ಬಾಳ ಇದನ್ನ ಮಾಡೋದ್ರಾಗೂ ಆಗ್ತಿಲ್ಲ. ಯಾಕಂದ್ರೆ ಒಂದು ದಿನ ಬಹಳ ಕೆಟ್ಟ ಪರಿಸ್ಥಿತಿ ಬರುತ್ತೆ. ಈ ಭಾಗದ ರೈತನ ಒಂದು ದಿನ ಗತಭವದಲ್ಲಿ ಮರಿಸಿದಂತ ಕಾರ್ಖಾನೆ ಇದೆ, ಹೆಮ್ಮೆಯ ಕಾರ್ಖಾನೆ ಇದೆ. ಇದನ್ನ ಏನಾದ್ರೂ ಮಾಡಿ ಎಲ್ಲರೂ ಸೇರ್ಕೊಂಡು ಉಳಿಸಿ ಅಂತ ಹೇಳಿದಾಗ ನಾನು ಆಯ್ತು ಮಾಡಪ್ಪ, ನನ್ನ ಬೆಂಬಲ ಇದೆ ಅಂತ ನಾನು ಮುಂದುವರಿಸಲಿಕ್ಕೆ ನಾನು ಸಹಕಾರವನ್ನು ಕೊಟ್ಟೆ. ಆದ್ರೆ ಏನಾಗ್ತಾ ಇದೆ, ನಾವು ಒಂದು ವಾರದಿಂದ ಬೆಂಗಳೂರಿನಲ್ಲಿ ಮೈಸೂರು ದಸರಾ ಇರೋದ್ರಿಂದ ಮಹಿಳಾ ದಸರಾ ಉದ್ಘಾಟನೆ, ಸೊ ವಿವಿಧ ನನ್ನ ಒಂದು ಜವಾಬ್ದಾರಿ ಇರೋದ್ರಿಂದ ಮನೆಯಲ್ಲಿ ಒಂಚೂರು ತೊಂದರೆ ಇರೋದ್ರಿಂದ ಬೆಂಗಳೂರಿನಲ್ಲೇ ಉಳ್ಕೊಳ್ಬೇಕಾಗಿರುವಂತ ಒಂದು ಪರಿಸ್ಥಿತಿ ಬಂತು. ನಾನು ಡೈಲಿ ಕೇಳ್ತಾ ಇದ್ದೆ ಎಲ್ಲರ ಹತ್ರ ಹೆಂಗ್ ನಡೀತಾ ಇದೆ ಅಂತ. ಬಾಬಾ ಸಾಹೇಬ್ ಪಾಟೀಲ್ ಫೋನ್ ಮಾಡ್ತಾ ಇದ್ದೆ, ತಮ್ಮನಿಗೆ ಮಾತಾಡ್ತಾ ಇದ್ದೆ. ಒಂದ್ 2-3 ವಿಡಿಯೋಗಳು ಕೂಡ ನಮ್ಮ PAಗಳು ನನಗೆ ಕಳಿಸ್ಕೊಟ್ರು. ಒಂದು ಮಾತನ್ನ ಹೇಳ್ತೀನಿ, ಹೊರಗಿನವರು ಅಂತ ಒಂದ್ ಮಾತಾಡ್ತಾರೆ, ಇಲ್ಲ ಖಾಸಗೀಕರಣ ಅಂತ ಒಂದ್ ಮಾತಾಡ್ತಾರೆ. ಈ 2 ಮಾತನ್ನ ಬಿಟ್ಟು ಬೇರೆ ಏನ್ ಮಾತಾಡ್ತಾರೆ ಅನ್ನೋದನ್ನ ನೀವು ಹೇಳ್ಬೇಕು. ಒಂದೇ ಒಂದ್ ಮಾತು, ಒಂದು ಹೊರಗಿನವರು ಅಂತಾರೆ, ಇಲ್ಲ ಒಂದು ಖಾಸಗೀಕರಣ ಅಂತಾರೆ. ನಾವು ಹೊರಗಿನವ್ರು ಹೆಂಗಾಗ್ತೀವಿ, ಫೌಂಡರ್ ಡೈರೆಕ್ಟರ್ ನಮ್ಮ ಮಾವರಿದ್ದಾಗ, ಫೌಂಡರ್ ಡೈರೆಕ್ಟರ್ ನಮ್ಮ ವೀರಭದ್ರಪ್ಪ ಹಟ್ಟಿಹೊಳಿಯವರು ಇದ್ದಾಗ, ನಾನು 75ನೇ ಇಸ್ವಿಯಲ್ಲಿ ಹುಟ್ಟಿದಂತವಳು, ನಮ್ಮ ಅಜ್ಜ 77ನೇ ಇಸ್ವಿಯಾಗಿ ಸತ್ತ ತಕ್ಷಣ ನನ್ನ ಹೆಸರಲ್ಲಿ ಶೇರ್ 77ನೇ ಇಸ್ವಿ ಒಳಗಡೆ ನಮ್ಮ ಮನೆತನ ಒಳಗಡೆ ನಮ್ಮ ತಂದೆ ಶೇರ್, ನಮ್ಮ ತಾಯಿ ಶೇರ್, 4 ಮಂದಿ ಚಿಕ್ಕದೊಡ್ಡಗಳಿದ್ರೆ ಅವ್ರಿಗೆ ಅವ್ರ ಶೇರ್, ಅವ್ರ ಹೆಣ್ಕೈ ಶೇರ್, ಅವರೆಲ್ಲ ಮಕ್ಕಳು, ನಮ್ಮ ಸ್ವಾದ ಅತ್ತಿಗಳು, ನಮ್ಮ ಕುಟುಂಬದಾಗ ಹಟ್ಟಿಯೊಳಗೆ ಈ ಹೆಸರು ಇಟ್ಕೊಂಡು ನಮ್ಮ ಹುಚ್ಚನಾರ್ ಅಂತ ಹೇಳ್ತಿದ್ರು. ಹುಚ್ಚನಾರ್ ಕುಟುಂಬದಾಗ 41 ಶೇರ್. ಆಗಿನ ಕಾಲದಾಗ ನಾವ್ ಹೆಂಗ್ ಹೊರಗಿನವ್ರು ಆಗ್ತೇವಿ, ಹೆಂಗ್ ಸಾಧ್ಯ ಐತಿ? ಇದ ತಾಲೂಕಿನಾಗ ಹುಟ್ಟಿ, ಇದೇ ತಾಲೂಕಿನಾಗ ಬೆಳೆದ, ಇದ ತಾಲೂಕಿನಾಗ ಅನ್ನ ಉಂಡ, ಇದ ತಾಲೂಕಿನಾಗ ವೈದ್ಯಕಿ ಮಾಡಿ, ನಮ್ಮಪ್ಪ ರಾತ್ರಿ ಹಗಿ ಕಬ್ಬು ನೀರ್ ಹಾಕಿ ಏಪ್ರಿಲ್ದಾಗ ಕಬ್ಬು ಕಳಿಸಿದಂತ ಇತಿಹಾಸದಲ್ಲಿ ಬಂದಂತ ಮನೆತನದ ಮಗಳು ನಾನು, ಮಗ ಅವನು. ನಾವು ಹೊರಗಿನವ್ರಿಗೆ ಆಗ್ತೇವಿ. ಇದು ಎಲ್ಲರೂ ಕೇಳ್ಬೇಕು ಖಾಸಗೀಕರಣ ಅಂತ.
ಖಾಸಗೀಕರಣ ಮಾಡಕ್ ನಮ್ಗೆ ಹೋಗ್ತಾ ಇರೋದೈತಿ. ಹೇಗೆ ಖಾಸಗೀಕರಣ ಮಾಡ್ತೀವಿ? ಅದೇ ದಿಢೀರಂತ ಖಾಸಗೀಕರಣ ಆಗ್ಬಿಡ್ತೈತ? ಹೇಳೋರು ಯಾರಿಲ್ಲ. 14,000 ಶೇರ್ ಹೋಲ್ಡರ್ಸ್ ರೈತರಿಗ ಈ ಭಾಗದ ಈ ತಾಲೂಕಿನ ಮಗಳನ್ನ, ಈ ತಾಲೂಕಿನ ಮಗ ಆಯ್ತ, ಇದನ್ನ ಬೆಳೆಸಬೇಕು, ಹೆಸರು ಗಳಿಸಬೇಕು ಅನ್ನುವಂತ ಒಂದು ಉದ್ದೇಶದಿಂದ, ಒಂದು ಒಳ್ಳೆಯ ಉದ್ದೇಶದಿಂದ ಇಲ್ಲಿ ಕೈ ಹಾಕಿದ್ದೇನೆ ಹೊರತಾಗಿ ನನಗೆ ಬಹಳ ಒಂದು ಗುರಿ ಸ್ಪಷ್ಟವಾಗಿದೆ ನನ್ನ ಎದುರುಗಡೆ. ನಾ ಯಾವತ್ತಿದ್ರು ಅಂತ ಇಂಥ ಕೆಲಸಕ್ಕೆ ಕೈ ಹಾಕುವ ಹೆಣ್ಮಗಳಲ್ಲ. ನನ್ನ ಎದುರುಗಡೆ ಒಂದು ಗುರಿ, ಏನು ಗುರಿ ಐತಿ ಅಂತಂದ್ರ, ಒಂದು ಕಾಲದಾಗ ಬಹಳ ಜನ, ನಾನು ಬಹಳ ಸತೆ ಬಂದಿದ್ದೀನಿ ಶುಗರ್ ಫ್ಯಾಕ್ಟ್ರಿ, ಒಂದು ಕಾಲದಾಗ ಬಹಳ ಜನ ಹೆಮ್ಮೆ ಪಡುವಂತ ಶುಗರ್ ಫ್ಯಾಕ್ಟ್ರಿ, ಹೈವೇ ಮೇಲಿನ ಶುಗರ್ ಫ್ಯಾಕ್ಟ್ರಿ, ಮತ್ ಅದೇ ರೀತಿ ಮಾಡಿ ಹೆಸರು ಗಳಿಸ್ಬೇಕಮ್ಮ ಅಂತ ಹೇಳ್ಯಾರ. ನೀ ಮುಂದಾಗಪ್ಪ ಅಂತ ಹೇಳಿ ಅವ್ನಿಗೆ ನಾನು ಮಾರ್ಗದರ್ಶನ ರಾಜಕಾರಣದ ಭವಿಷ್ಯ ಐತ್ರಿ. ತಮ್ಮೆಲ್ಲರ ಆಶೀರ್ವಾದದಿಂದ, ನನ್ನ ಗ್ರಾಮೀಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಅವ್ರು ಮಾತ್ರ ಹೇಳ್ತೀನಿ ನಾನು, ಅವ್ರು ಏನ್ ಮಾಡೋರು, ಹೆಂಗೆ ಇದನ್ನ ಪುನಶ್ಚೇತನ ಮಾಡೋರು? ಏನಾದ್ರೂ ಒಂದು ಬೇಕಲ್ಲ, ಒಂದು ಪ್ರಣಾಳಿಕೆ ಬೇಕಲ್ಲ. ಅದನ್ನ ಹೆಂಗ್ ತಗೊಂಡವ್ರ ಮುಂದೆ? ಸಾಲ 55 ವರ್ಷ ಹಿಂದೆ ಕಟ್ಟಿದಂತ ಶುಗರ್ ಫ್ಯಾಕ್ಟ್ರಿ, ಅದನ್ನ ನಾವು ಮಾಡರ್ನೈಸೇಷನ್ ಮಾಡ್ಬೇಕು, ಮಷಿನರಿಗಳನ್ನು ಹೊಸಾದ್ ಮಾಡ್ಬೇಕು, ಕಾರ್ಖಾನೆ ಕಾರ್ಮಿಕರ ಅನೇಕ ಸಮಸ್ಯೆಗಳಿದಾವೆ, ಅದಕ್ಕೆ ಸ್ಪಂದನೆ ಕೊಡ್ಬೇಕು, ರೈತರ ಆಶಯಗಳಿಗೆ ನಾವು ನೀರೇನು ಅದನ್ನ ಇನ್ನ ಬೆಳೆಸಬೇಕು. ನಿಮ್ಮ ಹತ್ರ ಏನ್ ಉತ್ತರ ಇರ್ತದೆ? ನೀವೊಂದು ಪುನಶ್ಚೇತನ ಹೆಂಗ್ ಮಾಡೋರು? ನೀವು ಪುನಶ್ಚೇತನ ಮಾಡ್ಬೇಕಂತಂದ್ರೆ ಮತ್ತೆ ಸರ್ಕಾರ ಕಡೆನ ಬರ್ಬೇಕ? ಪುನಶ್ಚೇತನ ಮಾಡ್ಬೇಕಂತಂದ್ರೆ ಮತ್ತೆ ನೀವು ಬ್ಯಾಂಕಿಗೆ ಹೋಗ್ಬೇಕ? ನೀವು ಬ್ಯಾಂಕಿಗೆ ಹೋಗ್ಬೇಕಂತಂದ್ರೆ ಮತ್ತೆ ಗವರ್ಮೆಂಟ್ ಗ್ಯಾರಂಟಿನ ಕೊಡ್ಬೇಕ? ನಿಮ್ ಕಡೆ ಏನೈತಿ? ನಾನು ನಿಮ್ಗೆ ಯಾರಿಗೂ ಕಡಿಮೆ ಅಂತ ಹೇಳ್ತಾ ಇಲ್ಲ. ನಾನು ಮೊದ್ಲೇ ಹೇಳಿದ್ರೆ, ರೈತರನ್ನ ದಡ್ಡ ಅಂತ ತಿಳ್ಕೊಂಡವ್ರೆ ಮಹಾಮೂರ್ಖ, ಮಹಾದಡ್ಡ. ನಮಗೂ ಕೂಡ ಆ ಶುಗರ್ ಫ್ಯಾಕ್ಟ್ರಿ ಮೇಲೆ ಅಷ್ಟೊಂದು ಅಭಿಮಾನ, ಸ್ವಾಭಿಮಾನ ಇದೆ. ಆದ್ರೆ ಬಂಧುಗಳು, ಇವತ್ತು ಸರ್ಕಾರದಲ್ಲಿ ಮಂತ್ರಿಯಾಗಿದೆ, ಸರ್ಕಾರದಲ್ಲಿ 2-3 ಜನ ಚುನಾಯಿತ ಪ್ರತಿನಿಧಿಗಳು, ಚಂದ್ರರಾಜ್ ಇರ್ಬೋದು, ಬಾಬಾ ಸಾಹೇಬ್ ಇರ್ಬೋದು, ವಿಠಲ್ ಹಲೇಕರ್ ಇರ್ಬೋದು, ನಾನು ಎಲ್ಲರನ್ನೂ ಕರ್ಕೊಂಡು ಹೋಗಿ ಮುಂಬರುವಂತ ದಿನದಲ್ಲಿ ನಮ್ಮ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ ಸಾಫ್ಟ್ ಲೋನ್ ಆಗಿರಬಹುದು, ಅಥವಾ ಇನ್ನೊಂದು ಏನೇನೋ, ಯಾಕಂದ್ರೆ ಈ ಚುನಾವಣೆ ಹಂತದಲ್ಲಿ ಅದನ್ನೆಲ್ಲ ಬಿಚ್ಚಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಗುರಿ, ಒಂದು ಸ್ಪಷ್ಟವಾದಂತ ಗುರಿಯನ್ನ ಇಟ್ಕೊಂಡಿದ್ದೀವಿ. ಮುಂಬರುವಂತ ದಿನದಲ್ಲಿ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದಂತ ಪ್ರತಿಯೊಂದು ಭರವಸೆಗಳನ್ನ ಈಡೇರಿಸುವಂತ ಕಾರ್ಯವನ್ನ ಮಾಡಬೇಕು. ಆದ್ರೆ ಇದ್ರ ಜೊತೆಗೆ ನಿಮ್ಗೆಲ್ಲರ ಸಹಕಾರ ಮತ್ತು ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯ. ಸಹಕಾರ ಅಂತಂದ್ರೆ ಆಶೀರ್ವಾದ ರೂಪದಲ್ಲಿ ತಾವು ಏನು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಸಾಕಷ್ಟು ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಪುನಶ್ಚೇತನ ಪ್ಯಾನೆಲ್ಗೆ ಬಹಿರಂಗವಾಗಿ ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು, ವಿಶೇಷವಾಗಿ ಅವ್ರ ಪರ ಪ್ರಚಾರ ಮಾಡಿರ್ತಕ್ಕಂಥದ್ದು. ಬನ್ನಿ ಅವ್ರು ಏನ್ ಹೇಳ್ತಾರೆ. ಮೇಡಮ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ತುಂಬಾ ತಾವು ಬರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ರೈತರ ಒಂದ್ ರೀತಿ ಒತ್ತಾಸೆ ಆಗಿತ್ತು. ತಮ್ಮನವರು ನೇತೃತ್ವದಲ್ಲಿ ಇದಾಗಿದೆ. ಇದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ ಅವರು, ವಿಠಲ್ ಹಲೇಕರ್ ಸಪೋರ್ಟ್ ಮಾಡಿದ್ದಾರೆ. ಯಾವ ರೀತಿ ಮೇಡಮ್? ರೈತರ ಒಂದು ಜೀವನಾಡಿಯಾದಂತ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಫ್ಯಾಮಿಲಿ ಪುನಶ್ಚೇತನ ಪ್ಯಾನೆಲ್ ಅನ್ನ ಮಾಡಿ, ಏನು ಬಾಬಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು, ನಾನಿರ್ಬೋದು, ವಿಠಲ್ ಹಲ್ಗೇಕರ್ ಅವರು ಇರ್ಬೋದು, ಚಂದ್ರರಾಜ್ ಹಟ್ಟಿಹೊಳಿ ಎಲ್ರು ಸೇರ್ಕೊಂಡು ಒಂದು ಒಳ್ಳೆ ವಿಚಾರವನ್ನ ಇಟ್ಕೊಂಡು ಪ್ಯಾನಲ್ ಮಾಡಿದೀವಿ. ರೈತರ ಒಂದು ಉತ್ಸಾಹವನ್ನ ನೋಡಿದ್ರೆ, ಹೋದಲ್ಲಿ ಎಲ್ಲ ರೈತರ ಒಂದು ಸಪೋರ್ಟ್ ಅನ್ನ ನೋಡಿದ್ರೆ, ನಿಜವಾಗ್ಲೂ ಈ ಒಂದು ಶುಗರ್ ಫ್ಯಾಕ್ಟರಿ ಪುನಶ್ಚೇತನ ಮಾಡ್ಲಿಕ್ಕೆ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ವಿಶೇಷವಾಗಿ ಸರ್ಕಾರದಿಂದ ಪದೇ ಪದೇ ಮತ್ತೆ ಈ ಫ್ಯಾಕ್ಟರಿಗೆ ಸಾಕಷ್ಟು ನಿರ್ಲಕ್ಷ್ಯ ಆಗ್ತಾ ಇತ್ತು ಪುನಶ್ಚೇತನಕ್ಕೆ. ತಮ್ಮ ಒಂದು ಆಗಮನದಿಂದ ವಿಶೇಷವಾಗಿ ಒಂದು ರೀತಿ ಆನೆಬಲ ಬಂದಿರತಕ್ಕಂಥದ್ದು ಯಾವ ರೀತಿ ಪೂರಕ ಆಗಲಿದೆ ನೋಡಿ. ಸರ್ಕಾರದಿಂದ ಕಳೆದ 5 ವರ್ಷದಲ್ಲಿ ಸುಮಾರು 2-3 ಶುಗರ್ ಫ್ಯಾಕ್ಟರಿನ, 2.5 ವರ್ಷದಲ್ಲಿ ಅಂದ್ರೂ 2 ಶುಗರ್ ಫ್ಯಾಕ್ಟರಿ, ಕಾಫಿ ಶುಗರ್ ಫ್ಯಾಕ್ಟರಿಗೆ
ಒಂದು ಪುನಶ್ಚೇತನಕ್ಕೆ ಸಹಾಯ ಮಾಡಿರೋದು ನನ್ನ ಕಣ್ಣು ಎದುರುಗಡೆ ಇದೆ. ನಮ್ಮ ಕ್ಯಾಬಿನೆಟ್ ನಲ್ಲಿ ಸಹಾಯ ಮಾಡಿದ್ದು ನನ್ನ ಕಣ್ಣು ಎದುರುಗಡೆ ಇದೆ. ಮುಂಬರುವಂತ ದಿನದಲ್ಲಿ ಈ ಭಾಗದ ಬಹಳಷ್ಟು ರೈತರ ಒಂದು ಆಶಾ ಕಿರಣ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀವಿ. ಸಂಪೂರ್ಣ ಪ್ಯಾನೆಲ್ ಎಲ್ಲ ಸದಸ್ಯನ ಕರ್ಕೊಂಡು ಖಾನಾಪುರ ಶಾಸಕರನ್ನ, ಕಿತ್ತೂರು ಶಾಸಕರನ್ನ ಕರ್ಕೊಂಡು ನಾನು ಜೊತೆಗೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಇದನ್ನ ಈ ಭಾಗದ ಒಂದು ಶುಗರ್ ಫ್ಯಾಕ್ಟರಿನ ಯಾವ ಮಟ್ಟಿಗೆ ಮೇಲ್ದರ್ಜೆಗೆ ಏರಿಸಬೇಕು ಅಥವಾ ಸರ್ಕಾರದ ಯಾವ ರೀತಿ ಅನುದಾನವನ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸರ್ವ ಪ್ರಯತ್ನವನ್ನ ಮಾಡ್ತೀವಿ. ನಾವು ಒಂದು ಸ್ಪಷ್ಟ ಗುರಿಯನ್ನ ಇಟ್ಕೊಂಡು ಇದಕ್ಕೆ ಕೈ ಹಾಕಿದೀವಿ. ಮುಂಬರುವಂತ ದಿನದಲ್ಲಿ ಜಾಸ್ತಿ ಮಾತನಾಡುದಿಲ್ಲ, ಮಾಡಿ ತೋರಿಸ್ತೀವಿ ಅಂತ ಹೇಳಿಕೆ ಬಯಸ್ತೇವೆ. ಎಲ್ಲಾ ರೈತ ಬಾಂಧವರಿಗೆ, ಕಬ್ಬು ಬೆಳೆಗಾರರಿಗೆ ಏನ್ ಹೇಳಿಕೆ ಬಯಸ್ತಾರೆ ಈ ಕಡೆ ಭಾಗದ? ಈಗಾಗಲೇ ಕಳೆದ ಒಂದು 10-12 ದಿನದಿಂದ ಚಂದ್ರರಾಜ್ ಹಟ್ಟಿಹೊಳಿ ಅವರು, ಬಾಬಾ ಸಾಹೇಬ್ ಪಾಟೀಲ್ರು ಎಲ್ಲ ಕಡೆ ಓಡಾಡಿ ಎಲ್ಲ ಮಾತನಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೀನಿ, ಒಬ್ಬ ರೈತನ ಮಗಳಾಗಿ ಫೌಂಡರ್ ಏನು ಶೇರ್ ಹೋಲ್ಡರ್ ಇದ್ರು ನಮ್ಮ ಅಜ್ಜ, ಅವ್ರು ತೀರಿದ್ಮೇಲೆ ನನಗೆ ಬಂದಿದೆ. ನಮ್ಮ ಮನೆತನದವರು ಕೂಡ ಫೌಂಡರ್ ಡೈರೆಕ್ಟರ್ ಆಗಿ, ನಮ್ಮ ಮಾವನವರಾದಂಥ ಗುರುಶಿದಪ್ಪ ಹೆಬ್ಬಾಳ್ಕರ್ ಅವರು ಫೌಂಡರ್ ಡೈರೆಕ್ಟರ್ ಆಗಿ ಈ ಒಂದು ಶುಗರ್ ಫ್ಯಾಕ್ಟರಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಂದು ಅವಕಾಶವನ್ನ ಕೊಡಿ, ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಮುಂದಿನ ಚುನಾವಣೆಗೆ, ಮುಂದಿನ 5 ವರ್ಷದ ನಂತರ ಚುನಾವಣೆಗೆ ನಿಂತಾಗ ಅಭಿಮಾನದಿಂದ ತಮ್ಮೆಲ್ಲರ ಎದುರುಗಡೆ ಬರ್ತೀನಿ. ಈ ಪ್ಯಾನೆಲ್ ಟು ಪ್ಯಾನೆಲ್ ಒಂದು ಮತದಾನವನ್ನ ಮಾಡೋದ್ರ ಮುಖಾಂತರ ತಮ್ಮ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತೀನಿ. ಈ ಸಂದರ್ಭದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ ಹಾಗೂ ಧಾರವಾಡದ ಹಿರಿಯ ಮುಖಂಡ ಅಷ್ಟಗಿ, ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಸಾನಿಕೊಪ್ಪ ಸೇರಿದಂತೆ ಎಲ್ಲ ಪುನಶ್ಚೇತನ ಪ್ಯಾನಲ್ನಿಂದ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಹಾಗೂ ಎಲ್ಲ ಗ್ರಾಮಗಳ ಮುಖಂಡರು ಸೇರಿದಂತೆ ಎಲ್ಲ ರೈತರು ಉಪಸ್ಥಿತರಿದ್ದರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮುಕ್ತವಾಗಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಸಮಗ್ರ ಅಭಿವೃದ್ಧಿಗಾಗಿ ರೈತರ ಪುನಶ್ಚೇತನ ಪ್ಯಾನಲ್ ಅತ್ಯಮೂಲ್ಯ ಮತ ನೀಡಿ ಗೆಲ್ಲಿಸಿಕೊಡಿ ಎಂದು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.